ದೆಹಲಿಯಲ್ಲಿದ್ದಾಗಲೇ ಶಾಸಕ ಯತ್ನಾಳ್ಗೆ ಉಚ್ಚಾಟನೆಯ ಶಾಕ್ ಸಿಕ್ಕಿರುವುದು. ದೆಹಲಿಯಲ್ಲಿದ್ದಾರೆ, ಬೆಂಗಳೂರಿನಿಂದ ದೆಹಲಿಯತ್ತ ದೆಹಲಿನಲ್ಲಿದ್ರು, ಈಗ ದೆಹಲಿಯಿಂದ ಬೆಂಗಳೂರಿನತ್ತ ವಾಪಸ್ ಆಗ್ತಿದ್ದಾರೆ ಯತ್ನಾಳ್. ಉಚ್ಚಾಟನೆ ಮಾಡಿ ಕೇಂದ್ರೀಯ ಶಿಸ್ತು ಸಮಿತಿ ಆದೇಶವನ್ನ ಹೊರಡಿಸಿದೆ. ಬಸನಗೌಡ ಪಾಟೀಲ್ ಯತ್ನಾಳ್ರನ್ನ ಬಹಳ ದಿನಗಳಿಂದ ಚರ್ಚೆಯಲ್ಲಿದ್ದಂತಹ ವಿಚಾರ ಇದು. ಯತ್ನಾಳ್ ಇತ್ತೀಚಿನ ದಿನಗಳಲ್ಲಂತೂ ಬಿಜೆಪಿ ರಾಜ್ಯಾಧ್ಯಕ್ಷರ ವಿರುದ್ಧ ಹೇಳಿಕೆಗಳನ್ನ ಕೊಟ್ಟು ಕಟು ಹೇಳಿಕೆಗಳನ್ನ ನೀಡಿ ಸುದ್ದಿಯಲ್ಲಿದ್ದವರು. ಅವರನ್ನ ಉಚ್ಚಾಟನೆ ಮಾಡಬೇಕು ಅನ್ನುವಂತ ಆಗ್ರಹ ಬಿಜೆಪಿಯ ಒಂದು ಬಣದಿಂದ ಬಹಳ ಜೋರಾಗಿ ಕೇಳಿ ಬರ್ತಾ ಇತ್ತು. ಆಗಾಗ್ಗೆ ಹೈಕಮಾಂಡ್ಗೆ ಕಂಪ್ಲೇಂಟ್ ಕೂಡ ಹೋಗಿದ್ದಿದೆ. ಹೈಕಮಾಂಡ್ ಯತ್ನಾಳ್ಗೆ ನೋಟಿಸ್ ಕೂಡ ಕೊಟ್ಟಿದ್ದಿದೆ. ಈಗ ಫೈನಲಿ ಬಿಜೆಪಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರನ್ನ ಉಚ್ಚಾಟನೆ ಮಾಡಲಾಗಿದೆ. 6 ವರ್ಷಗಳ ಕಾಲ ಉಚ್ಚಾಟನೆ ಮಾಡಿ ಆದೇಶವನ್ನ ಹೊರಡಿಸಲಾಗಿದೆ. ಬಿಜೆಪಿಯ ಕೇಂದ್ರೀಯ ಶಿಸ್ತು ಸಮಿತಿ ಹೊರಡಿಸಿರುವಂತಹ ಆದೇಶ ಇದು. ಯತ್ನಾಳ್ಗೆ ಉಚ್ಚಾಟನೆ ಅನ್ನೋದು ಹೊಸದ ಅಂತ ಕೇಳಿದ್ರೆ ಖಂಡಿತ ಅಲ್ಲ. 2015ರಲ್ಲೂ ಇದೇ ರೀತಿ ಪಕ್ಷ ವಿರೋಧಿ ಚಟುವಟಿಕೆಯ ಕಾರಣವನ್ನ ನೀಡಿ, ಆಗ ವಿಧಾನ ಪರಿಷತ್ ಚುನಾವಣೆಯ ಸಂದರ್ಭ, ಆಗ ಪಕ್ಷ ಹೇಳಿದ್ರು ಕೂಡ ತಮ್ಮ ನಾಮಿನೇಷನ್ ಅವರು ವಾಪಸ್ ಪಡೆಯಲಿಲ್ಲ ಅನ್ನುವಂತಹ ಕಾರಣಕ್ಕೆ ಉಚ್ಚಾಟನೆ ಮಾಡಲಾಗಿತ್ತು. ಆಗ್ಲೂ 6 ವರ್ಷಗಳ ಕಾಲ ಉಚ್ಚಾಟನೆಯನ್ನ ಮಾಡಿ ಆದೇಶವನ್ನ ಹೊರಡಿಸಲಾಗಿತ್ತು. ಆದರೆ ಅದಾದ ಬಳಿಕ 2018ರಲ್ಲಿ ಅವರ ಮೇಲಿದ್ದಂತಹ ಉಚ್ಚಾಟನೆಯನ್ನ ಬಿಜೆಪಿ ಹೈಕಮಾಂಡ್ ವಾಪಸ್ ಪಡ್ಕೊಂಡಿತ್ತು. ಆದ್ರೆ ಮತ್ತೆ ಚುನಾವಣೆಗೆ ನಿಂತು ಗೆದ್ದಂತಹ ಯತ್ನಾಳ್ ಪಕ್ಷ ವಿರೋಧಿ ಹೇಳಿಕೆಯ ಕಾರಣಕ್ಕಾಗಿ, ಪಕ್ಷ ಅನ್ನೋದಕ್ಕಿಂತಲೂ ಬಿಜೆಪಿ ರಾಜ್ಯಾಧ್ಯಕ್ಷರ ವಿರುದ್ಧ ಅವರು ಮಾತಿದ್ದಿದ್ದು, ಪಕ್ಷದ ವಿರುದ್ಧ, ನರೇಂದ್ರ ಮೋದಿ ಅವರ ವಿರುದ್ಧ, ಅಮಿತ್ ಶಾ ಅವರ ವಿರುದ್ಧ ಅವ್ರ ಹೇಳಿಕೆ ಇರಲಿಲ್ಲ. ಬಿಜೆಪಿಯ ರಾಜ್ಯಾಧ್ಯಕ್ಷರು ಹಾಗೆ ಯಡಿಯೂರಪ್ಪ ಅವರ ವಿರುದ್ಧ ಅವರ ಹೇಳಿಕೆಗಳಿದ್ವು. ಆ ಹೇಳಿಕೆಗಳ ಕಾರಣಕ್ಕಾಗಿಯೇ ಸದ್ಯ ಯತ್ನಾಳ್ ಅವರಿಗೆ ಉಚ್ಚಾಟನೆಯ ಶಿಕ್ಷೆಯನ್ನ ನೀಡಲಾಗಿದೆ. ಮತ್ತೆ 6 ವರ್ಷಗಳ ಕಾಲ ಬಿಜೆಪಿ ಹೈಕಮಾಂಡ್ನಿಂದ ಉಚ್ಚಾಟನೆಯ ಶಿಕ್ಷೆಗೆ ಒಳಗಾಗಿದ್ದಾರೆ ಬಸನಗೌಡ ಪಾಟೀಲ್ ಯತ್ನಾಳ್. ವಿಜಯೇಂದ್ರ ವಿರುದ್ಧ ಬಹಿರಂಗ ಸಮರವನ್ನ ಸಾರಿದ್ರು ಯತ್ನಾಳ್. ಪಕ್ಷ ವಿರೋಧಿ ಚಟುವಟಿಕೆ ಹಿನ್ನೆಲೆ ಯತ್ನಾಳ್ಗೆ ಉಚ್ಚಾಟನೆಯ ಶಿಕ್ಷೆಯನ್ನ ನೀಡಲಾಗಿರೋದು. ಯತ್ನಾಳ್ಗೆ ನೋಟಿಸ್ ಅನ್ನ ಕೊಟ್ಟಿತ್ತು ಕೇಂದ್ರೀಯ ಶಿಸ್ತು ಸಮಿತಿ. ಆ ಸಂದರ್ಭದಲ್ಲಿ ಇಲ್ಲ, ಪ್ರತಿ ಸಲ ನೋಟಿಸ್ ಕೊಟ್ಟಾಗಲೂ ಶಿಸ್ತು ಉಲ್ಲಂಘಿಸಲ್ಲ ಅನ್ನುವಂಥ ಭರವಸೆಯ ಉತ್ತರವನ್ನ ಕೊಡ್ತಾ ಇದ್ರು ಹೈಕಮಾಂಡ್ಗೆ ಯತ್ನಾಳ್ ಅವರು. ಆದ್ರೆ ಮತ್ತೆ ಮತ್ತೆ ಶಿಸ್ತನ್ನ ಉಲ್ಲಂಘನೆ ಮಾಡಿದಂತಹ ಕಾರಣಕ್ಕಾಗಿ 2 ಬಾರಿ ನೋಟಿಸ್ ಕೊಟ್ಟರೂ ಕೂಡ ಡೋಂಟ್ ಕೇರ್ ಆಟಿಟ್ಯೂಡ್ ಅನ್ನ ತೋರಿಸಿದಂತಹ ಕಾರಣಕ್ಕಾಗಿ ಬಿಜೆಪಿಯ ಹಿರಿಯ ನಾಯಕರಾಗಿರುವಂತಹ, ವಿಜಯಪುರದ ಶಾಸಕರು ಆಗಿರುವಂತಹ ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ವಿರುದ್ಧ ಉಚ್ಚಾಟನೆಯ ಕ್ರಮವನ್ನ ತೆಗೆದುಕೊಳ್ಳಲಾಗಿದೆ. ನೇರವಾಗಿ ನರೇಂದ್ರ ಮೋದಿ ಅವರ ವಿರುದ್ಧ ಅಥವಾ ಪಕ್ಷದ ವಿರುದ್ಧ ಅಥವಾ ಅಮಿತ್ ಶಾ ಅವರ ವಿರುದ್ಧ ಅಥವಾ ಬಿಜೆಪಿಯ ಬೇರೆ ನಾಯಕರ ವಿರುದ್ಧ ಬಸನಗೌಡ ಪಾಟೀಲ್ ಯತ್ನಾಳ್ ಕೆಂಡವನ್ನ ಕಾರಿರಲಿಲ್ಲ. ಅವರ ಆರೋಪ ಇದ್ದಿದ್ದು, ಅವರ ಆಕ್ರೋಶ ಇದ್ದಿದ್ದು, ಅವರ ಹೇಳಿಕೆಗಳಿದ್ದಿದ್ದು ಯಡಿಯೂರಪ್ಪ ಅವರ ವಿರುದ್ಧ, ಜೊತೆಗೆ ಬಿಜೆಪಿಯ ರಾಜ್ಯಾಧ್ಯಕ್ಷರಾಗಿರುವಂತಹ BY ವಿಜಯೇಂದ್ರ ಅವರ ವಿರುದ್ಧ ಪದೇ ಪದೇ ಕೇವಲ ಹೇಳಿಕೆಗಳನ್ನ ಕೊಡೋದಷ್ಟೇ ಅಲ್ಲ, ಹಲವು ಬಾರಿ ತಮ್ಮ ರೀತಿಯ ಸಮಾನ ಮನಸ್ಕ ನಾಯಕರು ಯಾರ್ಯಾರಿದ್ದಾರೆ ಅವರನ್ನೆಲ್ಲ ಒಟ್ಟುಗೂಡಿಸಿ ಸಭೆಯನ್ನ ಮಾಡುವುದನ್ನ ಕೂಡ ಆರಂಭ ಮಾಡಿಕೊಂಡಿದ್ರು. ಆ ಮೂಲಕ ಬಿಜೆಪಿಯಲ್ಲಿ ಕಳೆದ 1 ತಿಂಗಳ ಹಿಂದೆಯಷ್ಟೇ ನೀವು ಗಮನಿಸಿದ್ರೆ ಬಿಜೆಪಿಯಲ್ಲಿ ದೊಡ್ಡ ಮಟ್ಟದ ಸಂಚಲನ, ಮನೆಯೊಂದು 2 ಬಾಗಿಲು 3 ಬಾಗಿಲು ಅನ್ನೋ ರೀತಿ ಆಗಿ ಹೋಗಿತ್ತು. ಇದಕ್ಕೆಲ್ಲ ಕಾರಣ ಆಗಿದ್ದು ಆ ರೆಬೆಲ್ ಟೀಮ್. ಆ ರೆಬೆಲ್ ಟೀಮ್ಗೆ ಬಿಸಿ ಮುಟ್ಟಿಸಬೇಕು ಅನ್ನುವಂತಹ ಕಾರಣಕ್ಕಾಗಿನೇ ರೆಬೆಲ್ ಟೀಮ್ನ ನಾಯಕರಾಗಿದ್ದಂತಹ ಬಸನಗೌಡ ಪಾಟೀಲ್ ಯತ್ನಾಳ್ ಅವರನ್ನ ಸದ್ಯ ಉಚ್ಚಾಟನೆ ಮಾಡಲಾಗಿದೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಗಣಪತಿ ನೀಡ್ತಾ ಹೋಗ್ತಾರೆ. ಗಣಪತಿ, ಪದೇ ಪದೇ ಯಡಿಯೂರಪ್ಪ ಅವರ ವಿರುದ್ಧ ಹೇಳಿಕೆ, ಪದೇ ಪದೇ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರ ವಿರುದ್ಧ ಹೇಳಿಕೆ, ಜೊತೆಗೆ ಪದೇ ಪದೇ ಸಭೆಗಳು, ಎಲ್ಲ ಕಾರಣಕ್ಕಾಗಿ ಬಹಳ ನಿರೀಕ್ಷೆ ಇತ್ತು. ಒಂದು ಬಣಕ್ಕೆ ಯತ್ನಾಳ್ ಅವರನ್ನ ಉಚ್ಚಾಟನೆ ಮಾಡಬೇಕು ಅನ್ನುವಂಥ ಆಗ್ರಹ ಇತ್ತು. ಫೈನಲಿ ಬಿಜೆಪಿಯ ಕೇಂದ್ರ ಶಿಸ್ತು ಸಮಿತಿ ಆ ಕ್ರಮವನ್ನ ತೆಗೆದುಕೊಂಡಿದೆ. ಏನ್ ಡೀಟೇಲ್ಸ್ ಸಿಗ್ತಾ ಇದೆ ಸದ್ಯಕ್ಕೆ? ವಿದ್ಯಾ, ಖಂಡಿತ ರಾಜ್ಯ ಬಿಜೆಪಿ ಹೈಕಮಾಂಡ್ ಅದರಲ್ಲೂ ಕೂಡ ಬಹಳ ತಡವಾಗಿದ್ರೂ ಕೂಡ ಮಹತ್ವರಾದಂಥ ಒಂದು ನಿರ್ಧಾರವನ್ನ ಕೈಗೊಂಡಿದೆ ಅಂತ ಈಗಾಗಲೇ ರಾಜ್ಯ ಬಿಜೆಪಿಯ ಲೆಕ್ಕಾಚಾರ ಆಗಿರುವಂಥದ್ದು. ನೋಡಿ, ಯತ್ನಾಳ್ ಅವರು
ಕಳೆದ 3-4 ಬಾರಿ ಕೂಡ ನೋಟಿಸ್ ಕೊಟ್ಟರು ಕೂಡ ಎಲ್ಲೋ ಒಂದ್ ಕಡೆ ಅವರ ಒಂದು ವರ್ತನೆಯನ್ನ ಬಿಟ್ಟಿರ್ಲಿಲ್ಲ. ಯಡಿಯೂರಪ್ಪನವರು ಸಿಎಂ ಆಗಿದ್ದಾಗ ಒಂದು ಬಾರಿ ಶಿಸ್ತು ಸಮಿತಿ ನೋಟಿಸ್ ಅನ್ನ ಕೊಡುತ್ತೆ, ಆಗ್ಲೂ ಕೂಡ ಅವರು ಡೋಂಟ್ ಕೇರ್ ಅಂತಂದ್ರು. ಅದಾದ ಬಳಿಕ ನೇರವಾಗಿ ವಿಜೇಂದ್ರ ಅವರು ರಾಜ್ಯಾಧ್ಯಕ್ಷರಾಗ್ತಾರೆ. ಆ ಸಮಯದಲ್ಲೂ ಕೂಡ 2 ಬಾರಿ ಅವರಿಗೆ ನೋಟಿಸ್ ಅನ್ನ ಕೊಡುತ್ತೆ. ಅಲ್ಲೂ ಕೂಡ ಉತ್ತರ ಕೊಟ್ಟು ನೇರವಾಗಿ ನಾನೇನೂ ತಪ್ಪು ಮಾಡಿಲ್ಲ ಅನ್ನೋ ಲೆಕ್ಕಾಚಾರದಲ್ಲಿ ಮತ್ತೆ ಪದೇ ಪದೇ ಸಭೆ ಇರ್ಬೋದು, ವಿಜೇಂದ್ರ ಅವರ ವಿರುದ್ಧವಾಗಿ ಮಾತಾಡ್ತಿರೋದು ಇರ್ಬೋದು, ಹೀಗೆ ಸಾಕಷ್ಟು ಒಂದಷ್ಟು ಸರ್ಕಾರಕ್ಕೆ ಆಹಾರವಾಗಿ ಲೆಕ್ಕಾಚಾರದಲ್ಲಿ ಅವರು ಮಾತಾಡ್ತಾ ಇದ್ರು. ಈ ಎಲ್ಲಾ ಹೇಳಿಕೆಗಳನ್ನ ಗಮನಿಸಿರುವಂತಹ ಕೇಂದ್ರ ಶಿಸ್ತು ಸಮಿತಿ ಇವತ್ತು ಅವರನ್ನ 6 ವರ್ಷಗಳ ಕಾಲ ಪಕ್ಷದಿಂದ ಉಚ್ಚಾಟನೆ ಮಾಡಿ ಒಂದು ನೋಟಿಸ್ ಅನ್ನ ಕೊಟ್ಟಿರುವಂತದ್ದು. ನೋಡಿ, ಯತ್ನಾಳ್ ಅವರ ನಡೆಗಳನ್ನ ಗಮನಿಸಿದಾಗ ಯಾವಾಗ ಯತ್ನಾಳ್ ಅವರು ರೆಬಲ್ ಆಗ್ತಾರೋ ಅವರ ಜೊತೆಗೆ ಒಂದಷ್ಟು ತಂಡಗಳು ಹುಟ್ಟುಕೊಳ್ಳುತ್ತೆ, ಅದೇ ರೆಬಲ್ ಟೀಮ್ ಅಂತ. ಆ ರೆಬಲ್ ಟೀಮ್ ಅಲ್ಲೂ ಕೂಡ ಒಂದಷ್ಟು ನಾಯಕರು ಅಸಮಾಧಾನದಿಂದ ಇದೇ ರಾಜ್ಯಾಧ್ಯಕ್ಷರ ವಿರುದ್ಧವಾಗಿ ಮಾತಾಡ್ತಾರೆ, ಇದೇ ರಾಜ್ಯಾಧ್ಯಕ್ಷರ ವಿರುದ್ಧವಾಗಿ ಸಭೆ ಮಾಡ್ತಾರೆ, ಇದೇ ರಾಜ್ಯಾಧ್ಯಕ್ಷರ ವಿರುದ್ಧವಾಗಿ ಸಾಕಷ್ಟು ಹೇಳಿಕೆಗಳನ್ನ ಕೊಡ್ತಾರೆ. ಈ ಹೇಳಿಕೆಗಳನ್ನ ಗಮನಿಸಿದಂತ ಒಂದಷ್ಟು ರಾಜ್ಯ ನಾಯಕರು ನೇರವಾಗಿ ಹೈಕಮಾಂಡ್ ನಾಯಕರಿಗೆ ಕೂಡ ದೂರು ಕೊಡುವಂತ ಕೆಲಸ ಕೂಡ ಮಾಡಿದ್ರು. ಈ ಎಲ್ಲಾ ಹಿನ್ನೆಲೆಗಳನ್ನ ಗಮನಿಸಿದಾಗ ಬಹಳ ತಡವಾಗಿದ್ರು ಕೂಡ ಆದಷ್ಟು ಬೇಗ ಎಚ್ಚೆತ್ತುಕೊಳ್ಳದ ಹೈಕಮಾಂಡ್ ನಾಯಕರು ಒಂದಷ್ಟು ಬಿಸಿಯನ್ನ ಮುಟ್ಟಿಸಿದೆ. ಜೊತೆಗೆ ಇಲ್ಲಿ ಒಂದು ಸ್ಪಷ್ಟ ನಿಲುವನ್ನು ಕೂಡ ನೋಡಬಹುದು. ಯಾಕಂತಂದ್ರೆ ನೋಡಿ, ರಾಜ್ಯ ಬಿಜೆಪಿಯಲ್ಲಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರು ಏನು ತೆಗೆದುಕೊಳ್ತಾರೋ ಅಥವಾ ಏನು ನಿರ್ಧಾರವನ್ನ ಕೈಗೊಳ್ತಾರೋ ಅದೇ ಫೈನಲ್ ಆಗಿರುತ್ತೆ. ಅಲ್ಲಿ ಯಾರೂ ಕೂಡ ಅವರ ವಿರುದ್ಧವಾಗಿ ಮಾತಾಡಕೂಡ್ದು, ಯಾರೂ ಕೂಡ ಅವರ ವಿರುದ್ಧವಾಗಿ ಸಭೆ ಕೂಡ ಮಾಡಕೂಡ್ದು. ಈ ಎಲ್ಲಾ ಹಿನ್ನೆಲೆಯಲ್ಲಿ ಒಂದು ಸ್ಪಷ್ಟವಾದ ಒಂದು ನೋಟಿಸ್ ಅನ್ನ ಕೊಡುವ ಮೂಲಕ, ಪಕ್ಷದಿಂದ ಉಚ್ಚಾಟನೆ ಮಾಡುವ ಮೂಲಕ ಒಂದು ಯತ್ನಾಳ್ ಅವರಿಗೆ ಒಂದಷ್ಟು ಬಿಸಿ ಕೂಡ ಮುಟ್ಟಿಸಿರುವಂತದ್ದು. ಕೇವಲ ಇದು ಯತ್ನಾಳ್ ಅವರಿಗೆ ಅಷ್ಟೇ ಅಲ್ಲ, ಯತ್ನಾಳ್ ಅವರ ಜೊತೆಗಿದ್ದರಲ್ಲ ಆ ನಾಯಕರಿಗೂ ಕೂಡ ಎಲ್ಲೋ ಒಂದ್ ಕಡೆ ಬಿಸಿಯನ್ನ ಮುಟ್ಟಿಸಿರುವಂತದ್ದು. ನೋಡಿ, ಪಾಯಿಂಟ್ ನಂಬರ್ 1 ನೋಡೋದಾದ್ರೆ ಯಾಕೆ ಯತ್ನಾಳ್ ಅವರ ಈ ನಡೆಗೆ ಬೇಸತ್ತಿತ್ತು ಅಂತಂದ್ರೆ, ನೋಡಿ, ಅವರು ಮಾಡ್ತಿರುವಂತದ್ದು ಒಂದನೇದಾಗಿ ನಾವು ಈಗಾಗಲೇ ಹೇಳಿದ್ವಿ, ಏನು ವಿಜೇಂದ್ರ ಅವರ ಇರುವುದು ಜೊತೆಗೆ ಯಡಿಯೂರಪ್ಪನವರ ಕುಟುಂಬದ ವಿರುದ್ಧವಾಗಿ ಆಗಾಗ ಒಂದು ಭ್ರಷ್ಟಾಚಾರ ಆರೋಪವನ್ನು ಮಾಡ್ತಾ ಇದ್ರು. ಇದೇ ಆರೋಪ ಸರ್ಕಾರ ನೇರವಾಗಿ ಬಿಜೆಪಿಗೆ ತನ್ನೆಲ್ಲ ಒಂದಷ್ಟು ಉದಾಹರಣೆಯನ್ನು ಕೊಡ್ತಾ ಇತ್ತು. ಅಂದ್ರೆ ನೋಡಿ, ಬಿಜೆಪಿಯವರೇ ಆರೋಪ ಮಾಡ್ತಾ ಇದ್ದಾರೆ, ನಾವೇನ್ ಮಾಡ್ಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ಎಲ್ಲ ಒಂದ್ ಕಡೆ ಇರುಸು ಮುರುಸು ಒಂಟಾಗ್ತಿತ್ತು ಬಿಜೆಪಿ ನಾಯಕರಿಗೆ ಈ ಹೇಳಿಕೆಯಿಂದ. ಅದಾದ ನಂತರ ಒಂದಷ್ಟು ಪ್ರತ್ಯೇಕ ಸಭೆ ಅಂದ್ರೆ ರಾಜ್ಯಾಧ್ಯಕ್ಷರ ಬದಲಾವಣೆ ವಿಚಾರ ಚರ್ಚೆ ಬಂದಾಗ ಯತ್ನಾಳ್ ಅವರ ನಡೆ ಬಹಳಷ್ಟು ವಿಭಿನ್ನವಾಗಿತ್ತು. ಅಂದ್ರೆ ಒಂದಷ್ಟು ತಂಡ ಕಟ್ಕೊಂಡು ಪ್ರತ್ಯೇಕವಾದ ಸಭೆ ಮಾಡುವಂಥದ್ದು, ಒಂದಷ್ಟು ಸಮುದಾಯವನ್ನ ಕಟ್ಕೊಂಡು ಅಲ್ಲೂ ಕೂಡ ಒಂದಷ್ಟು ಸಭೆಯನ್ನ ಮಾಡುವಂಥದ್ದು. ಒಟ್ಟಾರೆಯಾಗಿ ಇವರ ಲೆಕ್ಕಾಚಾರ ವಿಜೇಂದ್ರ ಅವರು ಪುನಃ ರಾಜ್ಯಾಧ್ಯಕ್ಷರು ಆಗಬಾರ್ದು, ವಿಜೇಂದ್ರ ಅವರ ಒಂದಷ್ಟು ಭ್ರಷ್ಟಾಚಾರದಿಂದ ಇದ್ದಾರೆ, ಈ ಎಲ್ಲಾ ಹೇಳಿಕೆಗಳನ್ನು ಕೂಡ ಆಗಾಗ ಕೊಡ್ತಾ ಇರುವಂತದ್ದು. ಇದೆಲ್ಲ ಒಂದ್ ಕಡೆ ಪಕ್ಷಕ್ಕೆ ಜಾಸ್ತಿ ಮುಜುಗರ ಆಗ್ತಿರುವಂತದ್ದು. ಜೊತೆಗೆ ಪಕ್ಷಕ್ಕೂ ಕೂಡ ಎಲ್ಲೊಂದ್ ಕಡೆ ಇರುಸು ಮುರುಸಾಗಿ ನೇರವಾಗಿ ಹೈಕಮಾಂಡ್ ನಾಯಕರು ಕೂಡ ದೂರು ಕೊಟ್ಟಿದ್ರು. ಆದ್ರೆ ಹೈಕಮಾಂಡ್ ನಾಯಕರು ಒಂದಷ್ಟು ರಾಜ್ಯದ ಅಂದ್ರೆ ಬೇರೆ ರಾಜ್ಯದ ಚುನಾವಣೆ ಇರ್ಬೋದು, ಒಂದಷ್ಟು ಸಂಘಟನೆ ಇರ್ಬೋದು, ಸಾಕಷ್ಟು ವಿಳಂಬ ಕೂಡ ಮಾಡ್ತು. ರಾಜ್ಯ ನಾಯಕರು ಒಂದಷ್ಟು ಅವರಿಗೆ ಹೇಳಿಕೆ ಕೂಡ ಬರೆದಿದ್ರು, ಜೊತೆಗೆ ಒಂದಷ್ಟು ಪತ್ರ ಕೂಡ ಬರೆದಿದ್ರು. ವಿದ್ಯಾ, ನೇರವಾಗಿ ಯತ್ನಾಳ್ ಅವರ ಈ ನಡೆ ಸಾಕಷ್ಟು ಪಕ್ಷಕ್ಕೂ ಮುಜುಗರ ಉಂಟು ಮಾಡುತ್ತೆ. ಜೊತೆಗೆ ಎಲ್ಲ ಒಂದ್ ಕಡೆ ಕಾರ್ಯಕರ್ತರು ಕೂಡ ಒಂದಷ್ಟು ದಿಗ್ಭ್ರಮೆಗೊಂಡಿದ್ದಾರೆ, ಜೊತೆಗೆ ಎಲ್ಲ ಒಂದ್ ಕಡೆ ಅಸಮಾಧಾನ ಹೊರ ಆಗ್ತಾ ಇದ್ದಾರೆ. ತಾವು ಹೇಗಿರ್ಬೇಕು ಪಕ್ಷದ ಚಟುವಟಿಕೆಯನ್ನು ಕೂಡ ಒಂದಷ್ಟು ಉತ್ತರವನ್ನ ಕೊಟ್ಟಿದ್ರು. ಈ ನಿಟ್ಟಿನಲ್ಲಿ ನೋಡೋದಾದ್ರೆ, ಈ ನಿಲುವಿನಲ್ಲಿ ನೋಡೋದಾದ್ರೆ ಹೈಕಮಾಂಡ್ ನಾಯಕರು ಇವತ್ತು 6 ವರ್ಷಗಳ ಕಾಲ ಅವರು ಪಕ್ಷದಿಂದ ಹೊರ ಹಾಕಿರುವಂತದ್ದು ಪ್ರಶ್ನೆ ಇದ್ದಿದ್ದೇ ಅದು. ಬಿಜೆಪಿ ಹೈಕಮಾಂಡ್ ಈಗ ಬಿಜೆಪಿ ಅಂದ್ರೆ ಶಿಸ್ತಿನ ಪಕ್ಷ ಅಂತ ಕರೆಸಿಕೊಳ್ಳುವಂತಹ ಪಕ್ಷ. ಈ ರೀತಿಯಾದಂತಹ ಹೇಳಿಕೆಗಳು ಅಥವಾ ಈ ರೀತಿಯಾದಂತಹ ರೆಬೆಲ್ ನಡೆಯನ್ನ ಯಾವತ್ತೂ ಆಕ್ಸೆಪ್ಟ್ ಮಾಡಿಕೊಂಡಂತಹ ಹಿಸ್ಟ್ರಿ ಬಿಜೆಪಿ ಪಕ್ಷಕ್ಕಿಲ್ಲ. ಅಂಥ ಬಿಜೆಪಿಯ ಹೈಕಮಾಂಡ್ ಕರ್ನಾಟಕದ ವಿಚಾರದಲ್ಲಿ ಯಾಕೆ ಕಠಿಣ ಕ್ರಮವನ್ನ ತೆಗೆದುಕೊಳ್ತಾ ಇಲ್ಲ? ಇಲ್ಲಿರುವಂತಹ ರೆಬೆಲ್ ನಾಯಕರು ರಾಜ್ಯಾಧ್ಯಕ್ಷರ ವಿರುದ್ಧವೇ ಹೋಗೋದಕ್ಕೆ ಯಾಕೆ ಬಿಡ್ತಾ ಇದೆ ಅನ್ನುವಂತಹ ಪ್ರಶ್ನೆ ಪ್ರಮುಖವಾಗಿ ಕಾಡ್ತಾ ಇತ್ತು. ಈಗ ಲೇಟ್ ಆಗಾದ್ರೂ ಲೇಟೆಸ್ಟ್ ಆಗಿ ಎಚ್ಚೆತ್ಕೊಂಡ ಹಾಗೆ ಬಿಸಿಯನ್ನ ಮುಟ್ಟಿಸ್ತಾ ಹಾಗಾದ್ರೆ ಬಿಜೆಪಿ ಹೈಕಮಾಂಡ್ ಅಂತ ಹೇಳಿ ವಿದ್ಯೆ ನೋಡ್ಬೋದು. ಯತ್ನಾಳ್ ಅಂತಂದ್ರೆ ಕೇವಲ ಸಾಮಾನ್ಯ ನಾಯಕ ಅಲ್ಲ, ಅವರು ಬಿಜೆಪಿಯ ಹಿರಿಯ ನಾಯಕರು, ಜೊತೆಗೆ ಹಿಂದುತ್ವದ ಲೀಡರ್, ಜೊತೆಗೆ ಆ ಸಮುದಾಯ ಕೂಡ ಅವ್ರ ಜೊತೆಗಿತ್ತು. ಒಂದಷ್ಟು ಲಿಂಗಾಯತ ಸಮುದಾಯ ಏನಿತ್ತು, ಯಡಿಯೂರಪ್ಪನವರ ಜೊತೆಗಿದ್ದಂತ ಒಂದಷ್ಟು ಲಿಂಗಾಯತ ಸಮುದಾಯ ಒಂದು 30% ಯತ್ನಾಳ್ ಪರವಾಗಿ ಕೂಡ ಇತ್ತು. ಈ ಹಿನ್ನೆಲೆಯಲ್ಲಿ ಹೈಕಮಾಂಡ್ ನಾಯಕರಿಗೆ ಹಿಂದುತ್ವದ ಓಟೆ ಪ್ರಾಮುಖ್ಯತೆ ಇರೋದ್ರಿಂದ, ರಾಜ್ಯದಲ್ಲಿ ಹಿಂದುತ್ವದ ಓಟೆ ಮತದಾನವೇ ಪ್ರಾಮುಖ್ಯತೆ ಇರೋದ್ರಿಂದ ಎಲ್ಲೊಂದ್ ಕಡೆ ಯತ್ನಾಳ್ ಅವರ ವಿರುದ್ಧ ಹೇಗೆ ಕ್ರಮ ಕೈಗೊಳ್ಬೇಕು, ಸಾಕ್ಷ್ಯಾಧಾರಗಳೇ ಇಲ್ಲ, ಯತ್ನಾಳ್ ಅವರ ವಿರುದ್ಧ ಯಾವ ಲೆಕ್ಕಾಚಾರದಲ್ಲಿ ಕೈಗೊಳ್ಬೇಕು. ಹೇಳಿಕೆಗಳು ಸಾಮಾನ್ಯವಾಗಿ ಎಲ್ಲ ಪಕ್ಷದಲ್ಲೂ ಇರುತ್ತೆ, ಟೀಕೆಗಳು ಟಿಪ್ಪಣಿಗಳು ಎಲ್ಲ ಪಕ್ಷದಲ್ಲೂ ಕೂಡ ಅವ್ರವ್ರ ನಾಯಕರಿಗೆ ಕೂಡ ಬೈಯುವಂತದ್ದು ಇರ್ಬೋದು, ಟೀಕೆಗಳು ಮಾಡುವಂತದ್ದು ಇರುತ್ತೆ. ಆದ್ರೆ ಯತ್ನಾಳ್ ಅವರ ವಿರುದ್ಧ ಗಂಭೀರವಾಗಿ ಪ್ರಕರಣಗಳು ಬಂದಾಗ ಅವರು ಈಗಾಗಲೇ ಎಚ್ಚೆತ್ತುಕೊಂಡಿರುವಂತದ್ದು. ನೋಡಿ, ಆ ನೋಟಿಸ್ ಅಲ್ಲೂ ಕೂಡ ಹೇಳ್ತಾರೆ, ನಾವು 2 ಬಾರಿ ನಿಮ್ಗೆ ನೋಟಿಸ್ ಕೊಟ್ಟಿದೀವಿ, ಆ ನೋಟಿಸ್ ಅಲ್ಲಿ ನಾವು ಶಿಸ್ತು ಉಲ್ಲಂಘನೆ ಮಾಡಲ್ಲ ಅಂತ ಹೇಳಿ ಪುನಃ ನೀವು ಉಲ್ಲಂಘಿಸಿದ್ದೀರಾ. ಈ ಹಿನ್ನೆಲೆಯಲ್ಲಿ ನಾವು ನಿಮ್ಮನ್ನ ಪಕ್ಷದಿಂದ ಉಚ್ಚಾಟನೆಯನ್ನ ಮಾಡಿದೀವಿ ಅಂತ. ಅಂದ್ರೆ
ನೋಡಿ 2 ಬಾರಿ ನೋಟಿಸ್ ಕೊಟ್ಟರು ಕೂಡ ಅದಕ್ಕೆ ಡೋಂಟ್ ಕೇರ್ ಅನ್ನೋ ಲೆಕ್ಕಾಚಾರದಲ್ಲಿ ಯತ್ನಾಳ್ ಅವರು ಇದ್ರು. ಇದು ಪ್ರಬಲವಾದಂತಹ ಒಂದು ಅಸ್ತ್ರ. ಅಂದ್ರೆ ಹೈಕಮಾಂಡ್ ನಾಯಕರು ಇವತ್ತು ಅವರನ್ನ ಉಚ್ಚಾಟನೆ ಮಾಡಿದ್ದಾರೆ ಅಂತಂದ್ರೆ ಈ 2 ನೋಟಿಸ್ಗೂ ಅವರು ಡೋಂಟ್ ಕೇರ್ ಎಂದು ಮತ್ತು ಪುನಃ ಅವ್ರ ವರ್ತನೆ ಇದೆಯಲ್ಲ, ಅದೆಲ್ಲ ಒಂದ್ ಕಡೆ ಹೈಕಮಾಂಡ್ ನಾಯಕರು ಹೌದು, ಎಲ್ಲ ಒಂದ್ ಕಡೆ ಪಕ್ಷ ಸಂಘಟನೆ ಆಗಬೇಕು, ರಾಜ್ಯದಲ್ಲಿ ರಾಜ್ಯಾಧ್ಯಕ್ಷರ ಬದಲಾವಣೆ ಆಗಬೇಕು, ಒಂದಷ್ಟು ಸಂಘಟನೆಗಳು ಹೆಚ್ಚಾಗಬೇಕು. ಈ ಎಲ್ಲಾ ನಿಟ್ಟಿನಲ್ಲೂ ಕೂಡ ಯತ್ನಾಳ್ ಅವರ ನಡೆ ಸ್ವಪಕ್ಷದ ರೀತಿಯಲ್ಲಿ ಇರಲಿಲ್ಲ, ವಿಪಕ್ಷದ ರೀತಿಯಲ್ಲಿ ಇತ್ತು. ಅಂದ್ರೆ ಬಿಜೆಪಿಗೆ ವಿಪಕ್ಷದ ಲೆಕ್ಕಾಚಾರದಲ್ಲಿ ಇತ್ತು. ಹೀಗಾಗಿ ಈ ಸಂದರ್ಭದಲ್ಲಿ ಯತ್ನಾಳ್ ಅವರನ್ನ ಕಡಿವಾಣ ಹಾಕಿದ್ದೇ ಆದಲ್ಲಿ ಆ ರೆಬಲ್ ಟೀಮ್ ಅಂತ ಒಂದು ಬಿಜೆಪಿಯಲ್ಲಿ ಬಣಗಳಿತ್ತಲ್ವಾ ನೋಡಿ, ಯತ್ನಾಳ್ ಬಣ, ತಟಸ್ಥ ಬಣ, ಹಾಗೆ ವಿಜೇಂದ್ರ ಅವರ ಬಣ, ಈ ಎಲ್ಲಾ ಲೆಕ್ಕಾಚಾರ ಇತ್ತಲ್ಲ, ಆ ವಿಜೇಂದ್ರ ಅವರ ಬಣಕ್ಕೆ ಒಂದಷ್ಟು ಪ್ರಾಯೋಜಿಕವಾಗಿ ಒಂದಷ್ಟು ಓಟ್ಗಳು ಅಥವಾ ಮತಗಳು ಬರಬೇಕು ಅಂತಂದ್ರೆ ಈ ರೆಬಲ್ ಟೀಮ್ ಅನ್ನ ನೆಲಸಮ ಮಾಡಬೇಕು. ಈ ಲೆಕ್ಕಾಚಾರದಲ್ಲಿ ಇವತ್ತು ಯತ್ನಾಳ್ ಅವರ ನೋಟಿಸ್ ಕೊಡೋ ಮೂಲಕ ಆ ಎಲ್ಲಾ ನಾಯಕರಿಗೂ ಕೂಡ ಬಿಸಿ ಮುಟ್ಟಿಸಿದ್ದಾರೆ. ಇದು ಒಂದ್ ಲೆಕ್ಕಾಚಾರ ಆಗ್ಬೋದು. ಅದೇ ಜೊತೆಗೆ ಈಗ ಒಂದು ತಟಸ್ಥ ಬಣ ಕೂಡ ಇದೆ. ಇವರು ಕೂಡ ಈ ಯತ್ನಾಳ್ ನ ನೋಟಿಸ್ ಇರ್ಬೋದು, ಜೊತೆಗೆ ಯತ್ನಾಳ್ ಅವರ ಉಚ್ಚಾಟನೆ ಇರ್ಬೋದು, ಎಲ್ಲೊಂದ್ ಕಡೆ ಎಚ್ಚೆತ್ಕೊಂಡಿದ್ದಾರೆ. ಯಾವುದೇ ಕಾರಣಕ್ಕೂ ಕೂಡ ಪಕ್ಷ ವಿರೋಧಿ ಚಟುವಟಿಕೆ ಮಾಡೋ ಹಾಗಿಲ್ಲ. ಈ ಲೆಕ್ಕಾಚಾರದಲ್ಲಿ ಯತ್ನಾಳ್ ಅವರ ಉಚ್ಚಾಟನೆ ಪ್ರಬಲವಾಗಿ ಕಂಡುಬರುತ್ತೆ. ವಿದ್ಯಾ, ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.